ಸ್ನೇಹಿತರೆ ನಮಸ್ಕಾರ. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಈ ಒಂದು ಕಾರ್ಯಕ್ರಮ, ಈ ಒಂದು ಎಪಿಸೋಡ್ ಮೀಸಲಾಗಿರೋದು ನಮ್ಮ ದೇಶದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಹಲವಾರು ಜನರ ಪಾತ್ರ ಇರುವಂಥದ್ದು ನಮಗೆಲ್ಲರಿಗೂ ಗೊತ್ತೇ ಇದೆ. ಆದರೆ ಅದೆಷ್ಟೋ ಜನ ಸಾಮಾನ್ಯರು ಕೂಡ ಅಸಾಮಾನ್ಯ ರೀತಿಯಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ತಮ್ಮ ಜೀವನವನ್ನು ಬಲಿದಾನ ಕೊಟ್ಟಿದ್ದಾರೆ. ಅಂಥವ್ರನ್ನ ನಾವು ನೆನಪಿಸ್ಕೊಳ್ಳೋದು ತುಂಬ ಕಡಿಮೆ. ಮುಖ್ಯವಾಗಿ ನಾವು ದೇಶ ಮಟ್ಟದಲ್ಲಿ ಏನೊಂದು ನಾಯಕರಿದ್ದಾರೆ ಅವ್ರನ್ನ ನೆನಪಿಸ್ಕೊಳ್ತೀವಿ ಪ್ರತಿ ವರ್ಷ. ಆದರೆ ಅಸಂಖ್ಯಾತ ಅಪರಿಚಿತ ಹೋರಾಟಗಾರರನ್ನು ನಾವು ಮರೆತು ಬಿಡ್ತೀವಿ. ಅವರು ಇತಿಹಾಸದ ಪುಟಗಳಲ್ಲಿ ಕೆಲವರು ಇರ್ತಾರೆ, ಕೆಲವರು ಇದ್ದಿರೋದಿಲ್ಲ. ಅಂತಹ ಕೆಲವು ಮಹನೀಯರನ್ನು ನಾವು ಈ ಸಮಯದಲ್ಲಿ ಸ್ಮರಿಸಿಕೊಳ್ಳೋಣ. ಇಂದು ನಾನು ಪರಿಚಯಿಸ್ತಾ ಇರೋದು ಸಾಮಾನ್ಯವಾಗಿ ಎಲ್ಲರೂ ಮರೆತಿರುವಂತಹ ಕೌಜಲಗಿ ಶ್ರೀನಿವಾಸರಾಯರು. ಬನ್ನಿ, ಕೌಜಲಗಿ ಶ್ರೀನಿವಾಸರಾಯರು ಅವರ ಜೀವನ ಹೇಗಿತ್ತು, ಅವರು ಏನೇನು ಮಾಡಿದ್ರು, ಸ್ವಾತಂತ್ರ್ಯಕ್ಕಾಗಿ ಯಾವ ರೀತಿ ದುಡಿದ್ರು, ಈ ದೇಶವನ್ನು ರೂಪಿಸೋದಕ್ಕೆ ಅವರ ಕೊಡುಗೆ ಏನು ಅನ್ನೋದರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಬನ್ನಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಬಿಜಾಪುರ ಜಿಲ್ಲೆಯಲ್ಲೇ ಅತ್ಯಂತ ಮೊದಲಿಗರಾಗಿ ಧುಮುಕಿದವರಲ್ಲಿ ಒಬ್ಬರೆಂದರೆ ಶ್ರೀನಿವಾಸರಾವ್ ಕೌಜಲಗಿಯವರು. 14 ಜುಲೈ 1873ರಲ್ಲಿ ಜನಿಸಿದ ಅವರ ಪ್ರಾಥಮಿಕ ಶಿಕ್ಷಣ ಮರಾಠಿಯಲ್ಲಾಯಿತು. ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗ ಮಾಡುವಾಗಲೇ ಅವರು ಮುಂದಾಳತ್ವದ ಗುಣಗಳನ್ನು ತೋರಿಸಿದರು. ಅವರು ಗಣೇಶೋತ್ಸವಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮೂಲಕ ದೇಶಭಕ್ತಿಯ ಭಾವನೆಯನ್ನು ತಮ್ಮೊಳಗೆ ಇಳಿಸಿಕೊಂಡರು. ಆ ಕಾಲದಲ್ಲಿ ರಾಷ್ಟ್ರೀಯ ಚಟುವಟಿಕೆಗಳ ಕೇಂದ್ರವಾಗಿದ್ದ ಪುಣೆಯ ಡೆಕ್ಕನ್ ಕಾಲೇಜಿಗೆ ಅವರು ಉನ್ನತ ವ್ಯಾಸಂಗಕ್ಕಾಗಿ ಹೋದರು. 1895ರಲ್ಲಿ ಅವರು BAಯನ್ನು ಮುಗಿಸಿ LLB ಓದತೊಡಗಿದರು. ಯಾವಾಗಲೂ ದೇಶದ ಸ್ವಾತಂತ್ರ್ಯದ ಕುರಿತು ಚಿಂತಿಸುತ್ತಿದ್ದ ಅವರು ಜನಜಾಗೃತಿಯ ಮೂಲಕ ದೇಶದ ಸುಧಾರಣೆಯ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರು. 1897ರಲ್ಲಿ LLBಯನ್ನು ಮುಗಿಸಿದ ನಂತರ ಅವರು ಬಿಜಾಪುರದಲ್ಲಿ ವಕೀಲಿ ವೃತ್ತಿಯನ್ನು ಪ್ರಾರಂಭಿಸಿದರು. ಅತ್ಯಂತ ಪ್ರವೀಣ ಯಶಸ್ವಿ ವಕೀಲರೆಂದೆನಿಸಿಕೊಂಡರು. ಅದರಲ್ಲೂ ವಿಶೇಷವಾಗಿ ಕ್ರಿಮಿನಲ್ ಕೇಸುಗಳಲ್ಲಿ ಪರಿಣತಿ ಹೊಂದಿದ್ದರು. ಜಿಲ್ಲೆಯಾದ್ಯಂತ ಅವರು ಒಳ್ಳೆಯ ಕ್ರಿಮಿನಲ್ ಲಾಯರ್ ಎಂದು ಹೆಸರು ಗಳಿಸಿದ್ದರು. ವಕೀಲರೆಂಬ ಹೆಗ್ಗಳಿಕೆಯು ಅವರಿಗೆ ಸಾರ್ವಜನಿಕ ಜೀವನವನ್ನು ಪ್ರವೇಶಿಸುವ ಮತ್ತು ಸಮಾಜ ಸೇವೆ ಮಾಡುವ ಅವಕಾಶವನ್ನು ನೀಡಿತು. ಅವರು ತಮ್ಮ ಸಾರ್ವಜನಿಕ ಸೇವೆಯನ್ನು 1897ರಲ್ಲಿ ಬಿಜಾಪುರ ನಗರಸಭೆಯ ಸದಸ್ಯರಾಗುವ ಮೂಲಕ ಪ್ರಾರಂಭಿಸಿದರು. ಅವರಿಗೆ 3 ಬಾರಿ ಬಿಜಾಪುರ ನಗರಸಭೆಯ ಅಧ್ಯಕ್ಷರಾಗುವ ಅಪರೂಪದ ಅವಕಾಶ ದೊರೆಯಿತು. ಅವರು ಅಧ್ಯಕ್ಷರಾಗಿದ್ದಾಗಲೇ ಬಿಜಾಪುರ ನಗರಕ್ಕೆ ಭೂತನಾಳ ಕೆರೆಯಿಂದ ಕುಡಿಯುವ ನೀರನ್ನು ಪೂರೈಸುವ ಯೋಜನೆಯ ಪ್ರಸ್ತಾವನೆ ಇಡಲಾಗಿತ್ತು. ಅದು ಯಶಸ್ವಿಯಾಗಿ ಅನುಷ್ಠಾನಗೊಂಡಿತ್ತು. ಇದು ಅವರ ದೂರದರ್ಶಿತ್ವ, ಪ್ರಾಮಾಣಿಕತೆ ಮತ್ತು ದೃಢ ನಿಷ್ಠೆಯ ನಿದರ್ಶನವಾಗಿದೆ. 1903ರಲ್ಲಿ ಸತಾರಾದಲ್ಲಿ ನಡೆದ ಬಾಂಬೆ ಪ್ರಾಂತ ಕಾಂಗ್ರೆಸ್ ಸಭೆಯಲ್ಲಿ ಭಾಗವಹಿಸಲು ಹೋದ ಶ್ರೀನಿವಾಸರಾವ್ ಕೌಜಲಗಿಯವರು ಅಲ್ಲಿ ಲೋಕಮಾನ್ಯ ತಿಲಕರ ವ್ಯಕ್ತಿತ್ವಕ್ಕೆ ಮಾರು ಹೋದರು. ರಾಷ್ಟ್ರದ ಆಂದೋಲನಕ್ಕೆ ಅವರು ಧುಮುಕಿದ್ದು ತಿಲಕರ ಪ್ರೇರಣೆಯಿಂದಲೇ. ಅಂದಿನಿಂದ ಜನರು ಅವರನ್ನು ತಿಲಕರ ನೆರಳೆಂದು ಭಾವಿಸತೊಡಗಿದರು. ಅವರ ಮಾತುಗಳನ್ನು ತಿಲಕರ ಪ್ರತಿಧ್ವನಿ ಎಂದು ತಿಳಿಯತೊಡಗಿದರು. ಲೋಕಮಾನ್ಯರು ನಿಧನರಾಗುವವರೆಗೂ ಕೌಜಲಗಿಯವರು ಹಾಗೂ ಗಂಗಾಧರ ರಾವ್ ದೇಶಪಾಂಡೆಯವರು ಕರ್ನಾಟಕದ ಪೈಸೆ ಫಂಡಿನ ವಿಶ್ವಸ್ಥರಾದರು. ನಂತರ ಗಾಂಧೀಜಿಯವರು ಮುಂದಾಳತ್ವವನ್ನು ವಹಿಸಿಕೊಂಡಾಗ ಕೌಜಲಗಿಯವರು ದೇಶದ ಸೇವೆಯನ್ನು ಅದೇ ನಿಷ್ಠೆಯಿಂದ ಹಾಗೂ ಅಚಲವಾಗಿ ಮುಂದುವರಿಸಿದರು. ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಅಧ್ಯಕ್ಷರಾಗಿ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಶ್ರೀನಿವಾಸರಾವ್ ಕೌಜಲಗಿಯವರ ಪ್ರಾರಂಭದ ದಿನಗಳು ಸಾಧಾರಣವಾಗಿದ್ದವು. ಎಲ್ಲ ಸಮಿತಿಗಳು ವಜಾಗೊಂಡಾಗ ಅವರು ನಿರ್ದೇಶಕರಂತೆ ಕಾರ್ಯನಿರ್ವಹಿಸಿದರು. ಬಹುಶಃ ಅವರ ಸಾರ್ವಜನಿಕ ಜೀವನವು ಅತ್ಯಂತ ನಿರ್ಣಾಯಕ ತಿರುವು ಕಂಡಿದ್ದು ಕಾಂಗ್ರೆಸ್ಸಿನ ಕೋಲಾಹಲ ಭರಿತ ಸೂರತ್ ಅಧಿವೇಶನದಲ್ಲಿ. ಆ ಅಧಿವೇಶನದ ವೇಳೆ ಕಾಂಗ್ರೆಸ್ಸಿನ 2 ಬಣಗಳು ಪರಸ್ಪರ ಕಾದಾಟಕ್ಕೆ ಮುಂದಾಗಿದ್ದವು. ಲೋಕಮಾನ್ಯ ತಿಲಕರ ಕಟ್ಟ ಅಭಿಮಾನಿಯಾಗಿದ್ದ ಶ್ರೀನಿವಾಸರಾವ್ ಕೌಜಲಗಿಯವರು ಅಂತಹ ಸಂದಿಗ್ಧ ಕಾಲದಲ್ಲಿ ಗಣನೀಯ ಪಾತ್ರವನ್ನು ವಹಿಸಲೇಬೇಕಿತ್ತು. ಅಲ್ಲಿ ಕೈಗೆ ಸಿಕ್ಕಿದ ವಸ್ತುಗಳನ್ನು ಪರಸ್ಪರ ಎಸೆದಾಡಿಕೊಳ್ಳುತ್ತಿದ್ದಾಗ ಕುರ್ಚಿಯೊಂದು ತಿಲಕರ ಕಡೆಗೆ ಹಾರಿ ಬರುತ್ತಿರುವುದನ್ನು ನೋಡಿದ ಕೌಜಲಗಿಯವರು ತಕ್ಷಣವೇ ಸ್ಥಳಕ್ಕೆ ನುಗ್ಗಿ ಲೋಕಮಾನ್ಯರಿಗೆ ಏಟು ಬೀಳದಂತೆ ಅಡ್ಡಲಾಗಿ ನಿಂತು ತಾವೇ ಸ್ವತಃ
ಹಲವು ಕುರ್ಚಿಗಳ ಎಸೆತವನ್ನು ತಡೆದುಕೊಂಡರು. ತಮಗೆ ಗಾಯವಾಗಿದ್ದರೂ ಸಹ ಅವರಿಗೆ ತಮ್ಮ ರಾಜಕೀಯ ಗುರುವನ್ನು ಕಾಪಾಡಿದನೆಂಬ ಸಮಾಧಾನ ಉಂಟಾಯಿತು. ಶ್ರೀನಿವಾಸರಾವ್ ಕೌಜಲ್ಗಿಯವರು 1918ರಲ್ಲಿ ಬಿಜಾಪುರದಲ್ಲಿ ವಿಠಲ್ ಭಾಯಿ ಪಟೇಲರ ಅಧ್ಯಕ್ಷತೆಯಲ್ಲಿ ನಡೆದ ಬಾಂಬೆ ಪ್ರಾಂತ ರಾಜಕೀಯ ಸಭೆಯ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದರು. ಆ ಸಭೆಯಲ್ಲಿ ರಾಷ್ಟ್ರದ ಮಹಾನಾಯಕರಾದ ಮಹಾತ್ಮ ಗಾಂಧಿ, ಕೇಳ್ಕರ್, ಪರಾಂಜಪೆ, ಸರೋಜಿನಿ ನಾಯ್ಡು, ಅವರ ಪುತ್ರಿ ಪದ್ಮಜಾ ನಾಯ್ಡು ಮತ್ತಿತರರು ಭಾಗವಹಿಸಿದ್ದರಿಂದ ಅದಕ್ಕೆ ಬಹಳ ಮಹತ್ವ ಬಂದಿತ್ತು. ಅಸಹಕಾರ ಆಂದೋಲನದ ಸಮಯದಲ್ಲಿ ಶ್ರೀನಿವಾಸರಾವ್ ಕೌಜಲ್ಗಿಯವರು ನಿರ್ವಹಿಸಿದ ಪಾತ್ರ ಅತ್ಯಂತ ಮಹತ್ವದ್ದಾಗಿತ್ತು. ಬಿಜಾಪುರ ಜಿಲ್ಲೆಯ ನ್ಯಾಯಾಲಯಗಳಿಗೆ ಮೊದಲು ಬಹಿಷ್ಕಾರ ಹಾಕಿದ ವಕೀಲರುಗಳಲ್ಲಿ ಅವರು ಒಬ್ಬರಾಗಿದ್ದರು. ಇಷ್ಟೇ ಅಲ್ಲ, ಅವರು ತಮ್ಮ ಇಡೀ ಜೀವನವನ್ನು ದೇಶ ಸೇವೆಗೆ ಮುಡಿಪಾಗಿಟ್ಟರು. ಅವರ ವ್ಯಕ್ತಿತ್ವವು ಎಷ್ಟು ಆಕರ್ಷಕವಾಗಿತ್ತೆಂದರೆ ಅವರು ಭಾರತದ ಅತ್ಯಂತ ಗಣ್ಯ ವ್ಯಕ್ತಿಗಳನ್ನು ಬಿಜಾಪುರ ಜಿಲ್ಲೆಗೆ ಕರೆತಂದು ಅವರಿಂದ ಜನರಲ್ಲಿ ರಾಷ್ಟ್ರ ಧರ್ಮದ ಜಾಗೃತಿಯನ್ನು ಮೂಡಿಸಿ ಕಾಂಗ್ರೆಸ್ನ ಕಾರ್ಯಕ್ರಮಗಳನ್ನು ಜನಪ್ರಿಯಗೊಳಿಸುವಲ್ಲಿ ಯಶಸ್ವಿಯಾಗಿದ್ದರು. ಅವರು ಆ ಗಣ್ಯ ವ್ಯಕ್ತಿಗಳನ್ನು ಗ್ರಾಮೀಣ ಕ್ಷೇತ್ರಗಳ ಮೂಲೆ ಮೂಲೆಯನ್ನು ಬಿಡದೆ ಜಿಲ್ಲೆಯಾದ್ಯಂತ ಓಡಾಡಿಸಿದ್ದರು. ಈ ರೀತಿಯಾಗಿ ಅವರು ಗ್ರಾಮೀಣ ಜನರಲ್ಲಿ ದೇಶಭಕ್ತಿಯ ಭಾವನೆಯನ್ನು ಜಾಗೃತಗೊಳಿಸುವುದಕ್ಕೆ ಪ್ರಮುಖ ಕಾರಣೀಕರ್ತರಾಗಿದ್ದರು. 30 ಜೂನ್ 1922ರಂದು ಟೌನ್ ಅಸೆಂಬ್ಲಿಯಲ್ಲಿ ಶ್ರೀನಿವಾಸರಾವ್ ಕೌಜಲ್ಗಿಯವರು ನೀಡಿದ ಭಾಷಣವನ್ನು ಅಮೀನ್ಗಢದ ಆರ್ ಹನುಮಂತಗೌಡ ಅವರು ಮನಸಾರೆ ಬಣ್ಣಿಸಿದ್ದಾರೆ. ಭಾಷಣ ಕಾರ್ಯಕ್ರಮವನ್ನು ಶಂಕರಲಿಂಗ ದೇವಾಲಯದಲ್ಲಿ ಏರ್ಪಡಿಸಲಾಗಿತ್ತು. ಅದರಲ್ಲಿ ಸುಮಾರು 200 ಜನರು ನೆರೆದಿದ್ದರು. ರಾತ್ರಿ 8 ಗಂಟೆಯಿಂದ 10 ಗಂಟೆಯವರೆಗೂ ಭಾಷಣ ಮುಂದುವರೆದಿತ್ತು. ಕೌಜಲ್ಗಿಯವರು ತಮ್ಮ ಭಾಷಣದಲ್ಲಿ ಒಂದು ಕಾಲದಲ್ಲಿ ಶ್ರೀಮಂತವಾಗಿದ್ದ ಭಾರತ ದೇಶವು ಇಂದು ಬಡತನದ ಕಗ್ಗಾಡಾಗಿ ಪರಿವರ್ತಿತವಾಗಿದೆ. ನಾವು ಗಾಂಧೀಜಿಯವರ ತತ್ವಗಳನ್ನು ಪಾಲಿಸಿಲ್ಲವಾದ್ದರಿಂದಲೇ ಸ್ವರಾಜ್ಯ ನಮ್ಮ ಕೈ ಸೇರಿಲ್ಲ. ವಿದೇಶಿ ವಸ್ತುಗಳ ಆಮದನ್ನು ನಿಲ್ಲಿಸಿ ಖಾದಿಯನ್ನು ಧರಿಸಲು ಪ್ರಾರಂಭಿಸಿ. ಹಾಗೆ ಮಾಡಿದಾಗಲೇ ಬ್ರಿಟಿಷರ ಸೊಕ್ಕು ಅಡಗಿ ಅವರು ಈ ದೇಶದಿಂದ ತೊಲಗುತ್ತಾರೆ. ಅಬಕಾರಿ ಇಲಾಖೆಯನ್ನು ತೆರೆದಿರುವುದೇ ಹಣ ವಸೂಲಿ ಮಾಡುವುದಕ್ಕೆ. ಆದ್ದರಿಂದ ಶರಾಬು ಸೇವನೆಯನ್ನು ನಿಲ್ಲಿಸಿ ಎಂದರು. ಅವರ ಭಾಷಣವು ನೆರೆದ ಜನರ ಮೇಲೆ ಆಳವಾದ ಪ್ರಭಾವವನ್ನು ಬೀರಿತು. ಅವರಲ್ಲಿ ಬಹುಪಾಲು ಜನರು ಅನಕ್ಷರಸ್ಥರಾಗಿದ್ದರು. ಹಳ್ಳಿಯ ನೇಕಾರರು ಖಾದಿಯ ಹೊರತಾಗಿ ಬೇರಾವ ಬಟ್ಟೆಯನ್ನು ನೇಯುವುದಿಲ್ಲ ಮತ್ತು ಧರಿಸುವುದಿಲ್ಲ ಎಂದು ಆಗ ಪ್ರತಿಜ್ಞೆ ಮಾಡಿದರು. ಶ್ರೀನಿವಾಸರಾವ್ ಕೌಜಲ್ಗಿಯವರು 1922ರಲ್ಲಿ ಗೋಕಾಕದಲ್ಲಿ ಶೌಕತ್ ಅಲಿಯವರ ಅಧ್ಯಕ್ಷತೆಯಲ್ಲಿ ನಡೆದ 3ನೇ ರಾಜಕೀಯ ಸಭೆಯ ಸಂಯೋಜಕರಾಗಿದ್ದರು. ಜವಾಹರ್ಲಾಲ್ ನೆಹರು ಅವರ ಬೆಂಬಲದೊಂದಿಗೆ ಹಿಂದೂಸ್ಥಾನಿ ಸೇವಾದಳವು ಡಾಕ್ಟರ್ NS ಹರ್ಡಿಕರ್ರಿಂದ ಸ್ಥಾಪನೆಯಾಗಿತ್ತು. ಇದೇ ರೀತಿಯಾಗಿ ಕರ್ನಾಟಕ ಸ್ತರದಲ್ಲಿ ಶ್ರೀನಿವಾಸರಾವ್ ಕೌಜಲ್ಗಿಯವರು ಅದರ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಕರ್ನಾಟಕ ಪ್ರಾಂತ ಕಾಂಗ್ರೆಸ್ ಸಮಿತಿಯ ಮೂಲಕ ಅವರಿಬ್ಬರೂ ಸೇರಿ ಹಿಂದೂಸ್ಥಾನಿ ಸೇವಾದಳವನ್ನು ಸ್ಥಾಪಿಸಿ ಅದರ ಬೆಳವಣಿಗೆಗಾಗಿ ದುಡಿದರು. ಸೇವಾದಳವು ಭಾರತದ ಎಲ್ಲೆಡೆ ನಿಬ್ಬೆರಗಾಗಿಸುವಷ್ಟರ ಮಟ್ಟಿಗೆ ವ್ಯಾಪಿಸಿತು. ಅದರ ಈ ವ್ಯಾಪಕತೆಯ ಶ್ರೇಯಸ್ಸು ಭಾಗಶಃ ಶ್ರೀನಿವಾಸರಾವ್ ಕೌಜಲ್ಗಿಯವರಿಗೆ ಸೇರುತ್ತದೆ. 1924ರಲ್ಲಿ ಮಹಾತ್ಮ ಗಾಂಧಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಶ್ರೀನಿವಾಸರಾವ್ ಕೌಜಲ್ಗಿಯವರು ಸ್ವಯಂ ಸೇವಕರ ನಿಧಿಯ ಪ್ರಭಾರಿಯಾಗಿದ್ದರು. ಬೆಳಗಾವಿಯಲ್ಲಿ ಕಾಂಗ್ರೆಸ್ಸಿನ ಆ ಅಧಿವೇಶನ ನಡೆಯುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು. ಡಾಕ್ಟರ್ NS ಹರ್ಡಿಕರ್ ಮತ್ತು ಶ್ರೀನಿವಾಸರಾವ್ ಕೌಜಲ್ಗಿಯವರು ಒಂದಾಗಿ ಇಡೀ ಕರ್ನಾಟಕದಲ್ಲಿ ಓಡಾಡಿ ಅಧಿವೇಶನದಲ್ಲಿ ಸ್ವಯಂ ಸೇವಕರಾಗಿ ಕೆಲಸ ಮಾಡುವುದಕ್ಕಾಗಿ ಯುವ ಜನರನ್ನು ಕಲೆ ಹಾಕಿದರು. ಅಧಿವೇಶನದ ಸಮಯದಲ್ಲಿ ಆ ಸ್ವಯಂ ಸೇವಕರು ಊಟ, ತಿಂಡಿ, ವಸತಿ, ಸ್ನಾನ, ನೈರ್ಮಲ್ಯತೆ ಮತ್ತಿತರ ಅಗತ್ಯಗಳನ್ನು ಸುವ್ಯವಸ್ಥಿತವಾಗಿ ನೋಡಿಕೊಂಡರು. ಅವಿಶ್ರಾಂತವಾಗಿ ದುಡಿದ ಹಿಂದೂಸ್ಥಾನಿ ಸೇವಾದಳದ ಸ್ವಯಂ ಸೇವಕರ ಆ ಕಾರ್ಯವನ್ನು ಗಾಂಧೀಜಿಯವರನ್ನೂ ಒಳಗೊಂಡು ರಾಷ್ಟ್ರದ ಎಲ್ಲ ನಾಯಕರು ಶ್ಲಾಘಿಸಿದರು. ಹಿಂದೂಸ್ಥಾನಿ ಸೇವಾದಳದ 2ನೇ ರಾಷ್ಟ್ರೀಯ ಅಧಿವೇಶನವು ಕಾಂಗ್ರೆಸ್ಸಿನ ಬೆಳಗಾವಿ ಅಧಿವೇಶನದೊಂದಿಗೆ ನಡೆಯಿತು. ಮೊಹಮ್ಮದ್ ಶೌಕತ್ ಅಲಿಯವರು ಅದರ ಅಧ್ಯಕ್ಷತೆ ವಹಿಸಿದ್ದರು. ಶ್ರೀನಿವಾಸರಾವ್ ಕೌಜಲ್ಗಿಯವರು ಅಧಿವೇಶನದ ಹೊಣೆ ಹೊತ್ತಿದ್ದಲ್ಲದೆ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದರು. ಕರ್ನಾಟಕದಲ್ಲಿ ಸವಿನಯ ಕಾಯಿದೆ ಭಂಗ ಚಳವಳಿಯು ಅತ್ಯಂತ ಯಶಸ್ವಿಯಾಗುವಲ್ಲಿ ಶ್ರೀನಿವಾಸರಾವ್ ಕೌಜಲ್ಗಿಯವರ ಪಾತ್ರ ಅತಿ ಮಹತ್ವದ್ದಾಗಿತ್ತು. ಅವರು ಬಿಜಾಪುರದ ಪ್ರತಿಯೊಂದು ಊರಿಗೆ ಭೇಟಿ ನೀಡಿ ಅಲ್ಲಿನ ಜನರಿಗೆ ಉಪ್ಪನ್ನು ತಯಾರಿಸುವ ಮೂಲಕ ಬ್ರಿಟಿಷರ ಕಾನೂನಿನ ಭಂಗ ಮಾಡುವಂತೆ ಕರೆ ನೀಡಿದರು.
ಅವರ ಕರೆಗೆ ಓಗೊಟ್ಟ ಜನರು ಬಿಸನಾಳ ಗ್ರಾಮದಲ್ಲಿ ಉಪ್ಪನ್ನು ತಯಾರಿಸಿ ಅದನ್ನು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಮಾರಲು ನಿರ್ಧರಿಸಿದರು. 13/4/1930 ಬಾಗಲಕೋಟೆಯಲ್ಲಿ ಸಾರ್ವಜನಿಕ ಸಭೆಯನ್ನು ಆಯೋಜಿಸಲಾಯಿತು. ಅಂದು ಶ್ರೀನಿವಾಸರಾವ್ ಕೌಜಲಗಿಯವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಆ ಸಂದರ್ಭದಲ್ಲಿ ಉಪ್ಪು ತಯಾರಿಸಿದ್ದ ಶ್ರೀನಿವಾಸರಾವ್ ಮಂಗಲವಾಡೆಯವರಿಗೆ 6 ತಿಂಗಳ ಜೈಲು ಶಿಕ್ಷೆಯನ್ನು ವಿಧಿಸಲಾಗಿತ್ತು. ಆದರೆ ಶ್ರೀನಿವಾಸರಾವ್ ಕೌಜಲಗಿಯವರು ಬಂಧನದಿಂದ ತಪ್ಪಿಸಿಕೊಂಡರು. ಅವರು ಬ್ರಿಟಿಷ್ ಸರ್ಕಾರಕ್ಕೆ ಸವಾಲೆಸೆಯುವ ಧ್ವನಿಯಲ್ಲಿ ನನ್ನನ್ನು ಬಂಧಿಸುವಂತಿಲ್ಲ, ನಾನೇನೂ ಉತ್ತೇಜನಕಾರಿ ಭಾಷಣವನ್ನು ಮಾಡಿಲ್ಲ ಎಂದು ಹೇಳಿದರು. ಶ್ರೀನಿವಾಸರಾವ್ ಕೌಜಲಗಿ ಮತ್ತು ಗಂಗಾಧರರಾವ್ ದೇಶಪಾಂಡೆಯವರ ಹೆಸರುಗಳು ಕರ್ನಾಟಕದಾದ್ಯಂತ ಚಿರಪರಿಚಿತವಾಗಿದ್ದವು. ಅವರು ಕರ್ನಾಟಕದ 2 ಕಣ್ಣುಗಳಂತೆ ಇದ್ದರು. ತಮ್ಮ ಆದರ್ಶಗಳಿಂದ ಅವರು ಕರ್ನಾಟಕದ ಜನರ ಹೃದಯವನ್ನು ಗೆದ್ದಿದ್ದರು. ಗಂಗಾಧರರಾವ್ ದೇಶಪಾಂಡೆಯವರು ಕರ್ನಾಟಕದ ಕೇಸರಿ ಎನಿಸಿಕೊಂಡಿದ್ದರೆ, ಶ್ರೀನಿವಾಸರಾವ್ ಕೌಜಲಗಿಯವರು ಕರ್ನಾಟಕದ ಹುಲಿ ಎನಿಸಿಕೊಂಡಿದ್ದರು. ಅವರಿಗೆ ಜನರು ಪ್ರೀತಿಯಿಂದ ಜಯ ವಿಜಯರೆಂದು ಕರೆಯುತ್ತಿದ್ದುದುಂಟು. 1931ರಲ್ಲಿ ಕಾಂಗ್ರೆಸ್ಸಿನ ಕರಾಚಿ ಅಧಿವೇಶನದ ಸಂದರ್ಭದಲ್ಲಿ ಶ್ರೀನಿವಾಸರಾವ್ ಕೌಜಲಗಿಯವರ ಕಾಲಿಗೆ ಗಾಯವಾಗಿ ನಂಜಾಗಿ ಬಿಟ್ಟಿತ್ತು. ಅಂದಿನಿಂದ ಅವರ ಆರೋಗ್ಯ ಹದಗೆಡತೊಡಗಿತು. 1937ರಲ್ಲಿ ಅವರು ಪಾರ್ಶ್ವವಾಯು ರೋಗಕ್ಕೀಡಾದರು. ಅವರು ಸಾವಿನ ಬಗ್ಗೆ ಚಿಂತಿತರಾಗಿರಲಿಲ್ಲ. ಆದರೆ ಭಾರತವು ಸ್ವಾತಂತ್ರ್ಯವನ್ನು ಗಳಿಸುವುದನ್ನು ನೋಡುವ ಭಾಗ್ಯ ತನಗೆ ಇಲ್ಲವಾಯಿತಲ್ಲ ಎಂಬ ಚಿಂತೆ ಅವರನ್ನು ಕಾಡತೊಡಗಿತ್ತು. ಫೆಬ್ರವರಿ 22, 1940ರಂದು ಅವರು ತಮ್ಮ ಕೊನೆಯುಸಿರೆಳೆದರು. ಮಹಾನಾಯಕ ಶ್ರೀನಿವಾಸರಾವ್ ಕೌಜಲಗಿಯವರ ನಿಧನದಿಂದ ಇಡೀ ದೇಶ ದುಃಖತಪ್ತವಾಯಿತು. ಕೌಜಲಗಿ ಶ್ರೀನಿವಾಸರಾಯರ ಬಗ್ಗೆ ಎಷ್ಟು ಮಂದಿಗೆ ಮಾಹಿತಿ ಇತ್ತು ಅನ್ನೋದನ್ನು ತಾವು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಬೋದು. ಈ ಎಪಿಸೋಡ್ ತುಂಬ ಇಷ್ಟ ಆಗಿದ್ದರೆ ತಾವು ಈ ಒಂದು ಎಪಿಸೋಡನ್ನು ನಿಮ್ಮ ಸ್ನೇಹಿತರ ಜೊತೆನೂ ಹಂಚಿಕೊಳ್ಳಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಸಹಕರಿಸಿ ಅಂತ ಕೇಳ್ತಾ, ಇನ್ನೊಂದು ಎಪಿಸೋಡ್ನಲ್ಲಿ ನಾನು ಇನ್ನೊಬ್ಬ ಮರೆತ ನಾಯಕನನ್ನು ನಿಮಗೆ ಪರಿಚಯಿಸಿಕೊಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.